ಓಕೆ, ಇವತ್ತು ಜೂನ್ 2 ಮತ್ತೆ 2 ಗಂಟೆ ಆಗಿದೆ ಮಧ್ಯಾಹ್ನ. ಸೊ ಈ ಮಧ್ಯಾಹ್ನ 2 ಗಂಟೆಯಲ್ಲಿ ನಾವು ಅನಾಲಿಸಿಸ್ ಮಾಡುವ ಹೇಗೆ ಪ್ರೈಸ್ ಇವತ್ತಿನ ದಿನದಲ್ಲಿ ಮೂವ್ಮೆಂಟ್ ಆಗ್ಬೋದು ಮತ್ತೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ಅಂತ. ಸೊ ನಾನು ಫಸ್ಟ್ ಆಗಿ ಡೈಲಿ ಲೈನ್ಸ್ ಅನ್ನು ಡ್ರಾ ಮಾಡ್ತೇನೆ, ಅಂದ್ರೆ ಇವತ್ತಿನ ದಿನದಲ್ಲಿ ಎಲ್ಲಿಂದ ಕ್ಯಾಂಡಲ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಈಗ ನೋಡ್ಬೋದು ನೀವು ಇವತ್ತು ಆಲ್ಮೋಸ್ಟ್ ಅಪ್ ಸೈಡ್ ಅಲ್ಲೇ ಉಂಟು ಪ್ರೈಸ್. ಯಾಕೆ ಅಂತ ಹೇಳೋದಾದ್ರೆ ನೋಡಿ, ಒಂದು ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ ಮಾಡಿ ಮತ್ತೆ ಒಂದು ಸ್ಮಾಲ್ ಆಗಿ ಪುಲ್ ಬ್ಯಾಕ್ ಕೊಟ್ಟಿದೆ. ಸ್ಮಾಲ್ ಆಗಿ ಪುಲ್ ಬ್ಯಾಕ್ ಕೊಟ್ಟು ಒಂದು ಸಣ್ಣ ಮಟ್ಟದ ಡೌನ್ ಸೈಡ್ ಅಂದ್ರೆ ಲೋವರ್ ಲೋವರ್ ಹೈ ಆದ ನಂತರ ಒಂದು ಮೊಮೆಂಟಮ್ ಕೊಟ್ಟು ಇಲ್ಲಿ ವಾಪಸ್ ಒಂದು ಅಪ್ ಸೈಡ್ ಮೊಮೆಂಟಿಗೆ ಹೋಗ್ತಾ ಉಂಟು ಪ್ರೈಸ್. ಓಕೆ, ಸೊ ಹಾಗಾಗಿ ನೋಡಿದ್ರೆ ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು ಟ್ರೆಂಡ್ ಚೇಂಜ್ ಆಗುವ ಹಾಗೆ ಉಂಟು. ಓಕೆ, ಸೊ ಅದೊಂದು ಟ್ರೆಂಡ್ ಚೇಂಜ್ ಆಗುವ ಹಾಗೆ ಕಾಣಿಸ್ತಾ ಉಂಟು. ಹಾಗಾಗಿ ನಾವು ಇವತ್ತಿನ ದಿನದಲ್ಲಿ ಆದಷ್ಟು ಅಪ್ ಮೊಮೆಂಟಮ್ಮೇ ನೋಡ್ಬೋದು. ಮತ್ತೆ ನಮ್ಗೆ ಚೆಕ್ ಮಾಡ್ಬೇಕಾಗ್ತದೆ, ಅಂದ್ರೆ ಲೆವೆಲ್ಸ್ ಅನ್ನು ಹೇಗೆ ರೆಸ್ಪೆಕ್ಟ್ ಮಾಡ್ತಾ ಉಂಟು, ಅದು ಮತ್ತೆ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟು ಅಂತ. ಓಕೆ, ಸೊ ನಿನ್ನೆ ನಾನು ನಿಮ್ಗೆ ಅನಾಲಿಸಿಸ್ ಶೇರ್ ಮಾಡಿದ್ದೆ. ನನ್ನ ಪ್ರಕಾರ ನಾನು ಹೇಗೆ ಪ್ರೈಸ್ ಇದು ಸಪೋರ್ಟ್ ಮಾಡಿ ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡಿದೆ ಅಲ್ವಾ. ಸೊ ಇದೊಂದು ಸಪೋರ್ಟ್ ಮಾಡಿ ರೆಸಿಸ್ಟೆನ್ಸ್ ಅಲ್ಲಿ ಇದೊಂದು ಲೆವೆಲ್ಸ್ ಇತ್ತು, ನೀವು ನೋಡ್ಬೋದು. ನಿನ್ನೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದು ಈ ಲೆವೆಲ್ ಅಲ್ಲಿ ಒಂದು ನೋಡಿ, ಈ ಲೆವೆಲ್ ಅಲ್ಲಿ ವಾಪಸ್ ಒಂದು ಪ್ರೈಸ್ ಬಂದು ಒಂದು ರೀಟೆಸ್ಟ್ ಮಾಡಿ ಸಣ್ಣ ಮಟ್ಟದ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ, ಸಣ್ಣ ಮಟ್ಟದ ಒಂದು ಡೌನ್ ಸೈಡ್ ಕೊಟ್ಟಿದೆ. ಓಕೆ, ಸೊ ಇದು ತಗೊಳ್ಳುವ ಹಾಗೆ ಇರಲಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏಷ್ಯಾ ಸೆಕ್ಷನ್ ಅಲ್ಲಿ ಇತ್ತು. ಹಾಗಾಗಿ ನಾನು ಕೂಡ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಸೊ ಇವತ್ತಿನ ದಿನ ನೋಡುವ ಹೇಗೆ ಪ್ರೈಸ್ ಮೂವ್ಮೆಂಟ್ ಆಗ್ತದೆ ಮತ್ತೆ ಹೇಗೆ ಇವತ್ತಿನ ಹೇಗೆ ರೆಸ್ಪೆಕ್ಟ್ ಮಾಡ್ತದೆ ಲೆವೆಲ್ಸ್ ಅಂತ. ಸೊ ಫಸ್ಟ್ ಆಗಿ ನನ್ನ ಸಿಂಪಲ್ ಅನಾಲಿಸಿಸ್ ಪ್ರಕಾರ 30 ನಿಮಿಷದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನು ಮಾರ್ಕ್ ಮಾಡ್ತೇನೆ, ಮತ್ತೆ ಅದರ ಪ್ರಕಾರ ನಾನು ಬಯಸ್ನೆಸ್ ಕೂಡ ನೋಡ್ತೇನೆ, ಹೇಗೆ ಯಾವ ಅಪ್ ಸೈಡ್ ಡೌನ್ ಸೈಡ್ ಅಂತ. ಓಕೆ, ಸೊ ಫಸ್ಟ್ ಆಗಿ ನೋಡೋದಾದ್ರೆ ಲೆವೆಲ್ಸ್ ಪ್ರಕಾರ ಲೆವೆಲ್ ಮಾರ್ಕ್ ಮಾಡೋದಾದ್ರೆ, ಸೊ ಇದು ನಾನೀಗ ಕ್ಲೋಸ್ ಮಾಡ್ತೇನೆ. ಓಕೆ, ಸೊ ಹಾಗಾಗಿ ಸೊ ಪ್ರೈಸ್ ಆಲ್ರೆಡಿ ಅಪ್ ಸೈಡ್ ಅಲ್ಲಿ ಉಂಟು. ಹಾಗಾಗಿ ನಮ್ಗೆ ಇವತ್ತಿನ ದಿನದಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ಹೇಳಿಕ್ ಆಗುದಿಲ್ಲ ಪ್ರೈಸ್ ಇಲ್ಲಿ ತನಕ ಬರ್ತದಾ ಇಲ್ವಾ ಅಂತ. ಸೊ ಯಾವತ್ತು ನಾನು ಎಂತ ಮಾಡ್ತೇನೆ ಅಂದ್ರೆ, ಒಂದು ಈ ಲೆವೆಲ್ ಅಲ್ಲಿ ಗೊತ್ತಾಗ್ತಿದ್ರೆ ನಾನು ಯೂಶಲಿ ಝೂಮ್ ಔಟ್ ಮಾಡ್ತೇನೆ. ಝೂಮ್ ಔಟ್ ಮಾಡಿ ನೋಡ್ತೇನೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಕೀ ಲೆವೆಲ್ಸ್ ಉಂಟಂತ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಲೆವೆಲ್, ಆದ್ರೆ ಪ್ರೈಸ್ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಒಂದು 48 ಪಾಯಿಂಟ್ಸ್ ಬರಬೇಕು. ಓಕೆ, ಸೊ ಹಾಗಾಗಿ ನಾವು ಆದಷ್ಟು ವೇಟ್ ಮಾಡಬಾರ್ದು ಇವತ್ತಿನದಲ್ಲ, ಅಥವಾ ಇವತ್ತಿಲ್ಲದೆ ನಾಳೆ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಲೆವೆಲ್. ಹೇಳಿಕ್ ಆಗುದಿಲ್ಲ ಪ್ರೈಸ್ ಹೀಗೆ ಬಂದು ಹೀಗೆ ಕೆಳಗೆ ಹೋಗೋ ಚಾನ್ಸಸ್ ತುಂಬಾ ಹೈ ಉಂಟು. ಓಕೆ, ಸೊ ಮತ್ತೆ ಹೇಳಿಕ್ ಆಗುದಿಲ್ಲ ಪ್ರೈಸ್ ಇಲ್ಲಿಂದ ಹೀಗೆ ಬಂದು ಒಂದು ಬ್ರೇಕ್ಔಟ್ ಕೊಟ್ಟು ಕೂಡ ಮೇಲೆ ಹೋಗ್ಬೋದು. ಸೊ ಆದ್ರೂ ಕೂಡ ಒಂದ್ಸತಿ ನೋಡೋದಾದ್ರೆ ಮಲ್ಟಿಪಲ್ ಟೈಮ್ಸ್ ಇಟ್ ಲೆವೆಲ್ ಟೆಸ್ಟ್ ಮಾಡಿದೆ ಪ್ರೈಸ್. ಓಕೆ, ಇದೊಂದು ಲೆವೆಲ್ ಸತಿ ಟೆಸ್ಟ್ ಮಾಡಿದೆ, ಇದೊಂದು ಲೆವೆಲ್ ಟೆಸ್ಟ್ ಮಾಡಿದೆ. ಈಗ ಹೇಳಿಕ್ ಆಗುದಿಲ್ಲ ಪ್ರೈಸ್ ಲೆವೆಲ್ ಟೆಸ್ಟ್ ಮಾಡಿ ಕೆಳಗೆ ಕೂಡ ಹೋಗ್ಬೋದು, ಮೇಲೆ ಕೂಡ ಹೋಗ್ಬೋದು. ಓಕೆ, ಸೊ ಹಾಗಾಗಿ ನಾವು ಇಂಪಾರ್ಟೆಂಟ್ ಆಗಿ ಇದು ಲೆವೆಲ್ ಒಂದು ನೋಟ್ ಮಾಡಿ ಇಟ್ಕೊಳ್ಬೇಕು ಇವತ್ತಿನ ದಿನಕ್ಕೆ. ಓಕೆ, ಅಥವಾ ನಾಳೆ ಕೂಡ. ಸೊ ಇದು ಲೆವೆಲ್ ನಾಳೆ ಕೂಡ ಅಪ್ಲೈ ಆಗ್ತದೆ. ಓಕೆ, ಸೊ ಹಾಗಾಗಿ ಈಗ ಹೇಳಿಗೋಲ್ಲ ಪ್ರೈಸ್ ಇಲ್ಲಿ ತನಕ ಹೋಗ್ಬೋದು. ಹಾಗಾಗಿ ನಮ್ಮ ಟ್ರೆಂಡ್ ಅಪ್ ಸೈಡ್ ಅಲ್ಲಿ ಉಂಟು, ಮತ್ತೆ ಇಲ್ಲಿ ಹೋಗ್ಲಿಕ್ಕೆ ಆಬ್ವಿಯಸ್ಲಿ ನಮ್ಗೆ ಆದಷ್ಟು ಬಯರ್ಸ್ ಕೂಡ ಬೇಕು. ಹಾಗಾಗಿ ಅಪ್ ಸೈಡ್ ಅಲ್ಲಿ ನೋಡೋದಾದ್ರೆ ಈಗ ಕ್ರಿಟಿಕಲ್ ಆಗಿ ಯಾವ್ದು ಲೆವೆಲ್ ಇಲ್ಲ 30 ಮಿನಿಟ್ಸ್ ಪ್ರಕಾರ ಇಲ್ಲಿ ಮಾರ್ಕ್ ಮಾಡುವ ಹಾಗೆ. ಆದ್ರೂ ಹೇಳಿಕ್ ಹೋಗಲ್ಲ ಪ್ರೈಸ್ ಈ ಲೆವೆಲ್ಗೆ ಬಂದು ಕೂಡ ಹೋಗ್ಬೋದು. ಓಕೆ, ಇದೊಂದು ಕೂಡ ಇಂಪಾರ್ಟೆಂಟ್ ಲೆವೆಲ್. ಯಾಕೆ ನಾನು ನಿನ್ನೆ ಹೇಳಿದಾಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಲ್ಲ, 15 ಮಿನಿಟ್ಸ್ ಮತ್ತೆ 30 ಮಿನಿಟ್ಸ್ ಅಲ್ಲಿ ಆದಷ್ಟು ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನು ನಾವು ಮಾರ್ಕ್ ಮಾಡಬೇಕು. ಓಕೆ, ಸೊ ಯಾಕಂದ್ರೆ ಈ ಲೆವೆಲ್ ಯಾವಾಗ ನಾವು ಮಾರ್ಕ್ ಮಾಡ್ತೇವೆ ಆಗ ನಮಗೆ ಕ್ಲಾರಿಟಿ ಸಿಗ್ತದೆ ಟ್ರೇಡಿಂಗ್ ಅಲ್ಲಿ ಮತ್ತೆ ಅನಾಲಿಸಿಸ್ ಮಾಡೋದ್ರಲ್ಲಿ. ಓಕೆ, ಸೊ ಹಾಗಾಗಿ ಇವತ್ತಿನ ದಿನಕ್ಕೆ ಇದು 2 ಇಂಪಾರ್ಟೆಂಟ್ ಲೆವೆಲ್. ಸೊ ಆದಷ್ಟು ನಾವು ನೋಡುವ ಪ್ರೈಸ್ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂದ್ರೆ 30 ಮಿನಿಟ್ಸ್ ಪ್ರಕಾರ ಅಪ್ ಸೈಡ್ ಮತ್ತೆ ಲೆವೆಲ್ಸ್ ಅನ್ನು ಕೂಡ ಮಾರ್ಕ್ ಮಾಡಿ ಆಯ್ತು. ಸೊ ಈಗ ನಾವು ನೆಕ್ಸ್ಟ್ ನೋಡೋದಾದ್ರೆ 15 ಮಿನಿಟ್ಸ್ ಅಲ್ಲಿ ನಾವು ನೋಡಬೇಕು ಹೇಗೆ ಪ್ರೈಸ್ ಕ್ಯಾಂಡಲ್ಸ್ ಫಾರ್ಮೇಶನ್ ಆಗ್ತಾ ಉಂಟು. ಬೇಸಿಕಲಿ 15 ಮಿನಿಟ್ಸ್ ನೋಡೋದಾದ್ರೆ ಲೆವೆಲ್ ಮಾರ್ಕಿಂಗ್ ಗೋಸ್ಕರ ಕೂಡ, ಮತ್ತೆ ಈ ಲೆವೆಲ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ. ಓಕೆ, ಲೆವೆಲ್ ಅಂದ್ರೆ ಲೆವೆಲ್ ರೆಸ್ಪೆಕ್ಟ್ ಮಾಡ್ತಾ ಉಂಟಾ, ಇಲ್ಲಿ ಲೆವೆಲ್ ಬಂದ್ರೆ ಈ ಲೆವೆಲ್ ಹೇಗೆ ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಉಂಟಾ, ಅಥವಾ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಕ್ಯಾಂಡಲ್ಸ್ ಫಾರ್ಮ್ ಮಾಡಿ ಲೆವೆಲ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಉಂಟಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಹಾಗಾಗಿ 15 ಮಿನಿಟ್ಸ್ ಅಲ್ಲಿ ನಮ್ಗೆ ಯಾವುದೇ ಎಂಟ್ರಿ ಇಲ್ಲ, ಹಾಗಾಗಿ ನಾವು ಆದಷ್ಟು ಅವಾಯ್ಡ್ ಮಾಡುವ. ಯಾವುದೇ ಟ್ರೇಡ್ಸ್ ಇಲ್ಲ ಈಗ ನೋಡೋದಾದ್ರೆ. ಮತ್ತೆ ನಾವು 15 ಮಿನಿಟ್ಸ್ ಅಲ್ಲಿ ಈ ಲೆವೆಲ್ ಒಂದು ಕೂಡ ನೋಡಬಹುದು. ಓಕೆ, ಆಗ 30 ಮಿನಿಟ್ಸ್ ಪ್ರಕಾರ ಕೂಡ ನೋಡುವ. ಓಕೆ, ಸೊ
ಜಸ್ಟ್ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ವಾ ಈ ಲೆವೆಲ್ ಅನ್ನು ಮಾರ್ಕ್ ಮಾಡಿ ಇಟ್ಕೊಳ್ವಾ, ಯಾಕಂದ್ರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಹಾಗೇನೆ ಉಂಟು. ಓಕೆ, ತುಂಬಾ ರಿಸ್ಕಿ ಇದು ಡೌನ್ ಸೈಡ್ ಟ್ರೇಡ್ ತಗೊಳ್ಳಿಕ್ಕೆ, ಆದ್ರೂ ಕೂಡ ಒಂದು ಕರೆಕ್ಟ್ ಆಗಿ ಒಂದು ಫಾರ್ಮೇಶನ್ ಆದ್ರೆ ಒಂದು ಟ್ರೈ ಮಾಡಬಹುದು, ಆದ್ರೆ ತುಂಬಾ ರಿಸ್ಕಿ ಟ್ರೇಡ್. ಹೀಗೆ ಆಗಿ ಹೋದ್ರೆ ತೊಂದರೆ ಇಲ್ಲ. ಓಕೆ, ಸೊ 5 ಮಿನಿಟ್ಸ್ ಅಲ್ಲಿ ಯಾವುದೇ ಟ್ರೇಡ್ಸ್ ತಗೊಳ್ಳುವಂಥದ್ದು ಇಲ್ಲ 5 ಮಿನಿಟ್ಸ್ ಮೂವ್ ಆಗ್ಲಿಕ್ಕೆ. ಸೊ ಹಾಗಾಗಿ ನಾವು ಆದಷ್ಟು ಮಾನಿಟರ್ ಮಾಡುವ ಇವತ್ತಿನ ದಿನಕ್ಕೆ ಈ ಲೆವೆಲ್ ಅನ್ನು ಹೇಗೆ ರೆಸ್ಪೆಕ್ಟ್ ಮಾಡ್ತಾ ಅಂತ. ಸೊ ಇಂಪಾರ್ಟೆಂಟ್ ಲೆವೆಲ್ ಇದೊಂದು ಲೆವೆಲ್ ಮತ್ತೆ ಇದೊಂದು ಲೆವೆಲ್, ಇದು 3 ಲೆವೆಲ್ ಇಂಪಾರ್ಟೆಂಟ್ ನಮ್ಗೆ ಇವತ್ತಿನ ದಿನದಲ್ಲಿ. ಸೊ ಓಕೆ, ನೋಡುವ ಇವತ್ತಿನ ದಿನದಲ್ಲಿ ಹೇಗೆ ಪ್ರೈಸ್ ರಿಯಾಕ್ಟ್ ಮಾಡ್ತಿದೆ ಈ ಲೆವೆಲ್ಸ್ಗೆ. ಮತ್ತೆ ಯಾವ್ದಾದ್ರು ಟ್ರೇಡ್ಸ್ ಇದ್ರೆ, ನಾವು ಟ್ರೇಡ್ಸ್ ತಗೊಂಡ್ರೆ ಪ್ರಾಫಿಟ್ ಅಥವಾ ಲಾಸ್ ಆದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಈವ್ನಿಂಗ್ ಅಲ್ಲಿ ಸಿಗುವ, ಬಾಯ್. ಟೈಮ್ ಆಗಿದೆ ಆಲ್ಮೋಸ್ಟ್ 6 ಗಂಟೆ ಆಗ್ಲಿಕ್ಕೆ ಇನ್ನು 4 ನಿಮಿಷ ಉಂಟು. ಸೊ ನೀವು ಲೆವೆಲ್ಸ್ ನೋಡ್ಬೋದು ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟು ಅಂತ. ಸೊ ಇದು ಲೆವೆಲ್ ಒಂದು ನಾನು ಮಾರ್ಕ್ ಮಾಡಿದ್ದೆ ಮಧ್ಯಾಹ್ನ ಸೆಷನ್ ಟೈಮಲ್ಲಿ ನಾನು ಹೇಳಿದ್ದೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ಲೆವೆಲಲ್ಲಿ ಆಲ್ಮೋಸ್ಟ್ ಪ್ರೈಸ್ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ತಗೊಳ್ತಾ ಉಂಟು. ಓಕೆ, ಮತ್ತೆ ಒಂದು ಅಬ್ಸರ್ವ್ ಮಾಡಬೇಕಾದ ವಿಷಯ ಏನಂತಂದ್ರೆ, ಈ ಲೆವೆಲಲ್ಲಿ ಪ್ರೈಸ್ ರಿಜೆಕ್ಷನ್ ತಗೊಂಡಿದೆ, ಆದರೆ ಕೂಡ ಪ್ರೈಸ್ ಒಂದೇ ಲೆವೆಲಲ್ಲಿ ಮೂವ್ಮೆಂಟ್ ಆಗ್ತಾ ಉಂಟು. ಅಂದ್ರೆ ಇದೊಂದು ಕನ್ಸಾಲಿಡೇಷನ್ ಆರ್ ಬಯರ್ಸ್ ಮತ್ತೆ ಸೆಲ್ಲರ್ಸ್ಗೆ ಇನ್ನೂ ಕೂಡ ಯಾರು ಸ್ಟ್ರಾಂಗ್ ಇಲ್ಲ. ಓಕೆ, ಸೊ ಹಾಗಾಗಿ ಈ ಲೆವೆಲ್ ಒಂದು ತುಂಬಾ ಈಗ ಅಂದ್ರೆ ಕನ್ಫ್ಯೂಸಿಂಗ್ ತರ ಲೆವೆಲ್ ಅಲ್ಲಿ ಉಂಟು. ಒಂದು ಸಣ್ಣ ಬಾಕ್ಸ್ ಹಾಕುದಾದ್ರೆ ನೋಡ್ಬೋದು ನೀವು, ಒಂದೇ ಲೆವೆಲ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗ್ತಾ ಉಂಟು. ಇಲ್ಲಿ ಆಚೆ ಕೂಡ ಇಲ್ಲ, ಈಚೆ ಕೂಡ ಇಲ್ಲ. ಅಂದ್ರೆ ಮೇಲೆ ಬ್ರೇಕ್ ಕೂಡ ಮಾಡ್ತಾ ಇಲ್ಲ, ಈ ಲೆವೆಲ್ ಅಲ್ಲಿ ಬ್ರೇಕ್ ಕೂಡ ಮಾಡ್ತಾ ಇಲ್ಲ, ಹೀಗೆ ಅದು ಕೆಳ ಕೂಡ ಬರ್ತಾ ಇಲ್ಲ. ಓಕೆ, ಸೊ ಈ ಟೈಮಲ್ಲಿ ನಾವು ತುಂಬಾ ಅವಾಯ್ಡ್ ಮಾಡ್ಬೇಕು. ಈ ಟೈಮಲ್ಲಿ ನಾವು ಟ್ರೇಡ್ ಮಾಡೋದು ಅವಾಯ್ಡ್ ಮಾಡ್ಬೇಕು. ಸೊ ಹಾಗಾಗಿ ನಾನು ಯಾವುದೇ ಪೊಸಿಷನ್ ತಗೊಳ್ಳಿಲ್ಲ, ಸೆಲ್ ಆಗಲಿ ಬೈ ಆಗಲಿ ಯಾವುದೇ ತಗೊಳ್ಳಿಲ್ಲ. ಯಾಕಂದ್ರೆ ನಂಬರ್ 1 ಸೆಟಪ್ ಫಾರ್ಮ್ ಆಗಲಿಲ್ಲ, ಮತ್ತೆ ಇನ್ನೂ ಕೂಡ ಕನ್ಫ್ಯೂಸಿಂಗ್ ಲೆವೆಲ್ ಅಲ್ಲಿ ಉಂಟು. ಓಕೆ, ಸೊ ಹಾಗಾಗಿ ನಾವು ವೇಟ್ ಮಾಡುವ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ. ಮತ್ತೆ ಒಂದು 7:15 ಒಂದು ಮೀಡಿಯಂ ಕೈಂಡ್ ಆಫ್ ಇಂಪ್ಯಾಕ್ಟ್ ನ್ಯೂಸ್ ಉಂಟು. ಸೊ ಮೇ ಬಿ ಆ ನ್ಯೂಸ್ ಅಲ್ಲಿ ಮೊಮೆಂಟಮ್ ಬರ್ಬೋದು. ಮೇಜರ್ಲಿ ನಂಗೆ ಅನಿಸ್ತಾ ಉಂಟು ಪ್ರೈಸ್ ಡೌನ್ ಸೈಡ್ ಕೊಡ್ತದೆ ಅಂತ. ಆದ್ರೂ ಕೂಡ ನಾವು ಸೆಟಪ್ ಫಾರ್ಮ್ ಆದ್ರೆ ಮಾತ್ರ ನಾನು ಎಂಟರ್ ಆಗ್ತೇನೆ, ಇಲ್ಲಿದ್ರೆ ನಾನು ಎಂಟರ್ ಆಗುದಿಲ್ಲ. ಓಕೆ, ಸುಮ್ಮನೆ ನಂಗೆ ರಿಸ್ಕ್ ತಗೊಳ್ಳಿಕ್ಕಿಲ್ಲ ಈ ವೀಕಲ್ಲಿ, ರೈಟ್. ಸೊ ಹಾಗಾಗಿ ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ನಂಗೆ ಒಂದು ಲಾಸ್ ಆಗಿತ್ತು ನಿನ್ನೆ. ಸೊ ಹಾಗಾಗಿ ಆದಷ್ಟು A+ ಸೆಟಪ್ ಅಥವಾ A ಸೆಟಪ್ ಅನ್ನೇ ನಾನು ಟ್ರೇಡ್ ಮಾಡ್ತೇನೆ. A+ ಮತ್ತೆ A ಸೆಟಪ್ ಅಂದ್ರೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಸೆಟಪ್ ಫಾರ್ಮ್ ಆಗುವಂತದಕ್ಕೆ A+ ಅಂತ ಹೇಳ್ತಾರೆ. ಮತ್ತೆ A+ ಮತ್ತೆ A ಅಂದ್ರೆ ಆಲ್ಮೋಸ್ಟ್ ಕನ್ಫ್ಯೂಷನ್ ಅಲ್ಲಿ ಇದೆ ನಾನು. ಅಂದ್ರೆ ಕನ್ಫ್ಯೂಷನ್ ಅಂದ್ರೆ A+ ಅಂದ್ರೆ ಕ್ಲಿಯರ್ ಆಗಿ ಸೆಟಪ್ ಫಾರ್ಮ್ ಆಗಲಿಲ್ಲ, ಆದ್ರೂ ಕೂಡ ನಂಗೆ ಕಾಣಿಸ್ತಾ ಉಂಟು ನನ್ನ ಸೆಟಪ್ ಫಾರ್ಮ್ ಆಗ್ತದೆ ಅಂತ. ಆಗ ನಾವು A ಅಂತ ಹೇಳ್ತೇವೆ. ಓಕೆ, ಸೊ ಹಾಗಾಗಿ ನಾನು ಈ ಥಿಯರೀಸ್ ಅನ್ನು ನಿಮಗೆ ಶೇರ್ ಮಾಡಿದೆ. ಲೆಟ್ಸ್ ಸಿ, ವೇಟ್ ಅಂಡ್ ವಾಚ್ ಏನಾಗ್ತದೆ ಅಂತ. 6 ಗಂಟೆ ನಂತರ 7 ಗಂಟೆಗೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಬರ್ತದೆ ಯೂಶಲಿ ಮಾರ್ಕೆಟ್ ಅಲ್ಲಿ, ಆದ್ರೆ ಕೂಡ ನಾವು ವೇಟ್ ಮಾಡಬೇಕಾಗ್ತದೆ ಈಗ 7 ಗಂಟೆ ತನಕ ಮತ್ತೆ 7:15 ತನಕ, ಯಾಕಂದ್ರೆ ಒಂದು ನ್ಯೂಸ್ ಕೂಡ ಉಂಟಲ್ವಾ, ಹಾಗಾಗಿ ವೇಟ್ ಮಾಡುವ. 6 ಗಂಟೆ ನಂತರ ನಾವು ಡಿಸ್ಕಷನ್ ಮಾಡಿದ ನಂತರ ಲೆವೆಲ್ಸ್ ಬಗ್ಗೆ, ಸೊ ಯಾವುದೇ ಸೆಟಪ್ ಫಸ್ಟ್ ಫಾರ್ಮ್ ಆಗಲಿಲ್ಲ. ಆದರೆ ಒಂದು ನಾನು ಕಲಿತೆ ಎಂತ ಅಂದರೆ, ನಿನ್ನೆ ಲೆವೆಲ್ಸ್ ಮಾರ್ಕಿಂಗ್ ಅಲ್ಲಿ, ಸೊ ಈ ಲೆವೆಲ್ ಉಂಟಲ್ವ, ನಾನು ನಿಮಗೆ ಹೇಳಿದ್ದೆ 30 ಮಿನಿಟ್ಸ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇತ್ತು, ಮತ್ತೆ ಅಷ್ಟು ಕ್ಲಿಯಾರಿಟಿ ಇರಲಿಲ್ಲ, ಅಂದರೆ ಸೈಡ್ ವೇಸ್ ಟೈಪ್ ಇತ್ತಂತ. ಸೊ ಒಂದು ನಾನು ಈ ಲೆವೆಲ್ ಬಗ್ಗೆ ಎಂತ ಕಲಿತೆ ಅಂದರೆ, ಸೊ ಒಂದು ಇಂಪಾರ್ಟೆಂಟ್ ಅಂದರೆ ಈ ಲೆವೆಲ್ ಅಲ್ಲಿ ನಮಗೆ ನಿನ್ನೆ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ಸ್ ಕೊಟ್ಟಿತ್ತಲ್ವಾ, ಇಲ್ಲಿ ಮಲ್ಟಿಪಲ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ, ಮತ್ತೆ ಹಾಗೇನೆ ಈ ಲೆವೆಲ್ ಕೂಡ ಒಂದು ರಿಜೆಕ್ಷನ್ ಕೊಟ್ಟು ಡೌನ್ ಸೈಡ್ ಬಂದಿದೆ. ಓಕೆ, ಸೊ ಮತ್ತೆ ಅದಾದ ನಂತರ ಈ ಲೆವೆಲ್ ಅಲ್ಲಿ ಕೂಡ ಒಂದು ರಿಜೆಕ್ಷನ್ ಕೊಟ್ಟಿತ್ತು. ಓಕೆ, ಸೊ ನಾವೊಂದು ಸಣ್ಣ ಮಟ್ಟ ರಿಸ್ಕ್ ತಗೊಳ್ಬೋದಿತ್ತು. ಯಾಕೆ ಅಂದ್ರೆ ಈ ಲೆವೆಲ್ ಅಲ್ಲಿ ರಿಜೆಕ್ಷನ್ ಕೊಟ್ಟಿದೆ. ಓಕೆ, ಮತ್ತೆ ನಮಗೆ ಒಂದು ಅರ್ಥ ಆಗ್ಬೇಕಾದ ವಿಷಯ ಎಂತ ಅಂದ್ರೆ, ಲೆವೆಲ್ ರಿಜೆಕ್ಷನ್ ಕೊಟ್ಟಿದೆ, ಮತ್ತೆ ಕ್ಯಾಂಡಲ್ಸ್ ಕೂಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಸೊ ನಾನಿಲ್ಲಿ ರೆಡ್ ಕಲರ್ ಒಂದು ಲೈನ್ ಮಾರ್ಕ್ ಮಾಡಿದ್ದಾನಲ್ಲ, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ. ಈ ಲೆವೆಲ್ ಅಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಲೆವೆಲ್ ಒಂದು ಎಂಟ್ರಿ ಫಾರ್ಮ್ ಆಗಿತ್ತು. ಓಕೆ, ಯಾಕೆ ಅಂದ್ರೆ ಈ ಲೆವೆಲ್ ಅಲ್ಲಿ ಯಾವುದೇ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇಲ್ಲ. ಓಕೆ, ಇಲ್ಲಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇತ್ತು, ಆದ್ರೂ ಕೂಡ ಇದೊಂದು ಪುಲ್ ಬ್ಯಾಕ್ ಲೆವೆಲ್ ಅಂತಾನು ಹೇಳ್ಬೋದು. ಹಾಗೆ ನಾವು 15 ಮಿನಿಟ್ಸಿಗೆ ಒಂದು ಅಬ್ಸರ್ವ್ ಮಾಡಿದ್ರೆ, 15 ಮಿನಿಟ್ಸ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ, ಒಂದು ಲೆವೆಲ್ ಅಲ್ಲಿ ರಿಜೆಕ್ಷನ್ ಕೊಟ್ಟು ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿದೆ. ನೋಡಿ ಇಲ್ಲಿ ಒಂದು ಲೆವೆಲ್ ರಿಜೆಕ್ಷನ್ ಕೊಟ್ಟಿತ್ತು, ಕೆಳಗೆ ಬಂತು, ಮತ್ತೆ ವಾಪಸ್ ಒಂದು ಮೇಲೆ ಹೋಗಿದೆ. ಓಕೆ, ಸೊ ಈ ಲೆವೆಲ್ ಅನ್ನು ಮಲ್ಟಿಪಲ್ ಟೈಮ್ ಟೆಸ್ಟ್ ಮಾಡ್ತಾ ಇತ್ತು ಲೆವೆಲ್. ಅದಕ್ಕೆ ನಾನು ಹೇಳಿದ್ದು, ಒಂದು 30 ಮಿನಿಟ್ಸ್ ಅಲ್ಲಿ ನಮಗೆ ಬಯಸ್ನೆಸ್ ಅಂದ್ರೆ
ಯಾವ ಡೈರೆಕ್ಷನ್ ಹೋಗ್ತಾ ಉಂಟಂತ ಗೊತ್ತಾದ ನಂತರ 15 ಮಿನಿಟ್ಸಲ್ಲಿ ಒಂದು ಲೆವೆಲ್ ಚೆಕ್ ಮಾಡಬೇಕು ಹೇಗೆ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ ಅಂತ. ಮತ್ತು 5 ಮಿನಿಟ್ಸಲ್ಲಿ ನಾವು ನೋಡೋದಾದರೆ 5 ಮಿನಿಟ್ಸಲ್ಲಿ ಈ ಲೆವೆಲಲ್ಲಿ ಒಂದು ಎಂಟ್ರಿ ಇತ್ತು. ಓಕೆ, ಈ ಲೆವೆಲಲ್ಲಿ ಈ ಝೋನ್ ಉಂಟಲ್ವಾ, ಈ ಝೋನ್ ಒಂದು ಎಂಟ್ರಿ ಝೋನ್. ಓಕೆ, ಸೊ ಆದರೆ ನಮ್ಮ ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡದಿರ್ತಿತ್ತು, ಆದರೂ ಕೂಡ ಒಂದು ಸಣ್ಣ ಮಟ್ಟದ ಒಂದು ಟ್ರೇಡ್ ತಗೊಳ್ಳೋದಾದರೆ ಲೆವೆಲ್ 5 ಮಿನಿಟ್ಸ್ ಲೆವೆಲ್ ಇದು. ಓಕೆ, ಈ 5 ಮಿನಿಟ್ಸ್ ಲೆವೆಲ್ ಇದಾಗಿತ್ತು. ಇದು ನಮ್ಮ ಎಂಟ್ರಿ ಪಾಯಿಂಟ್, ಡಿಲೀಟ್ ಮಾಡ್ತೇನೆ. ಓಕೆ, ಸೊ ಇದು ರಿಜೆಕ್ಷನ್ ಕೊಟ್ಟ ನಂತರ ಇದು ಕ್ಯಾಂಡಲಲ್ಲಿ ಕೂಡ ಎಂಟ್ರಿ ಆದರೆ ಪರವಾಗಿರಲಿಲ್ಲ. ಓಕೆ, ತೊಂದರೆ ಇರ್ತಿರಲಿಲ್ಲ. ಓಕೆ, ಆಲ್ಮೋಸ್ಟ್ ಒಂದು 1:2 ರೀಚ್ ಆಗಿತ್ತು. ಓಕೆ, ಸೊ 1:2, ಆದರೆ ನಾವು ಎಂಟ್ರಿ ಇಲ್ಲಿ ಮಾಡಿದ್ರು ಕೂಡ ಈ ಕ್ಯಾಂಡಲಲ್ಲಿ ಅದು ಕೂಡ ದೊಡ್ಡ ಮಟ್ಟದ ಒಂದು ಟಾರ್ಗೆಟ್ ಇತ್ತು ನಮಗೆ 1:4 ತನಕ. ಓಕೆ, ಸೊ ತೊಂದರೆ ಇಲ್ಲ, ಆದರೂ ಕೂಡ ಇದೊಂದು ಎಕ್ಸ್ಪರ್ಟ್ ಲೆವೆಲ್ ಥರ ಅಂತೂ ಹೇಳ್ಬೋದು. ಯಾಕಂದರೆ ನಾನು ಕೂಡ ಟ್ರೇಡ್ ತಗೊಳ್ಳಿಲ್ಲ ಇದು. ಆದರೂ ಕೂಡ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಮಾರ್ಕೆಟ್ ಒಂದು ಡಿಫ್ರೆಂಟ್ ಬೇರೆ ಬೇರೆ ಥರದಲ್ಲಿ ಮೂವ್ಮೆಂಟ್ ಕೊಡ್ತದೆ, ಮತ್ತು ನಾವು ಅದನ್ನು ಆದಷ್ಟು ಅರ್ಥ ಮಾಡ್ಕೊಳ್ಬೇಕು. ಆದಷ್ಟು ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಾವು ಆದಷ್ಟು ಚಾರ್ಟನ್ನು ಅನಾಲಿಸಿಸ್ ಮಾಡ್ತಾ ಅರ್ಥ ಮಾಡ್ಕೊಳ್ಬೇಕು ಹೇಗೆ ರಿಯಾಕ್ಷನ್ ಕೊಡ್ತಾ ಉಂಟು. ಯಾಕಂದರೆ ಈ ಲೆವೆಲಲ್ಲಿ ಒಂದ್ಸತಿ ರಿಯಾಕ್ಟ್ ಮಾಡಿತ್ತು, ಹೀಗೆ ಕ್ರಿಯೇಟ್ ಆಗಿತ್ತು ಒಂದು ಸೆಟಪ್, ಆದರೆ ನಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಯಾವಾಗಲೂ ಒಂದಿನ ಈ ಟೈಪ್ ಸೆಟಪ್ ಕ್ರಿಯೇಟ್ ಆಗ್ಬೋದು. ಓಕೆ, ಸೊ ನೀವು ಈಗ ಚಾರ್ಟ್ಸ್ ನೋಡ್ತಾ ಇದ್ದಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕುತ್ಕೊಳ್ತದೆ, ಓಕೆ ಹೀಗೆ ಕೂಡ ಒಂದು ಸೆಟಪ್ ಫಾರ್ಮ್ ಆಗಿತ್ತು ಅಂತ. ಸೊ ಹಾಗಾಗಿ ನೀವು ಯಾವತ್ತು ಯಾವುದೇ ಅನಾಲಿಸಿಸ್ ಮಾಡುವಾಗ ಆದಷ್ಟು ಚಾರ್ಟನ್ನು ನೋಡಿ, ನಿಮ್ಮ ಲೆವೆಲ್ಸನ್ನು ಮಾರ್ಕ್ ಮಾಡಿ. ಅದಕ್ಕೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ, ಯಾಕಂದರೆ ಫ್ಯೂಚರಲ್ಲಿ ಒಂದಿನ ನಾನು ಈ ಲೆವೆಲ್ಸನ್ನು ನೋಡುವಾಗ ನಂಗೆ ಕೂಡ ಗೊತ್ತಾಗ್ತದೆ, ಓಕೆ ಹೀಗೆ ಕೂಡ ಒಂದು ಲೆವೆಲ್ ಫಾರ್ಮ್ ಆಗಿತ್ತು ಅಂತ. ಓಕೆ, ಸೊ ಸಿಂಪಲ್ ಆಗಿತ್ತು, ನೋಡ್ಬೋದು ನೀವು. 3 ಲೆವೆಲ್ ನಾನು ಮಾರ್ಕ್ ಮಾಡಿದ್ದೆ, ಇದೊಂದು ಲೆವೆಲ್ ನಾನು ಮಧ್ಯಾಹ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗೆಯೇ ಈ ಲೆವೆಲಲ್ಲಿ ಒಂದು ಸಣ್ಣ ಮಟ್ಟ ಟ್ರೇಡ್ ಇತ್ತು. ಓಕೆ, ಸೊ ಎಕ್ಸ್ಪರ್ಟ್ ಲೆವೆಲಲ್ಲಿ ನಾವು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಲೆವೆಲಲ್ಲಿ ಒಂದು ಟ್ರೇಡ್ ಇತ್ತು. ತೊಂದರೆ ಇಲ್ಲ, ಆದರೂ ಕೂಡ ನಾವು ನೆಕ್ಸ್ಟ್ ಡೇ ನೋಡುವ ಹೇಗೆ ಫಾರ್ಮ್ ಆಗ್ತದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.